ಇಷ್ಟೊಂದು ಪವಿತ್ರವಾದಂತಹ ಐತಿಹಾಸಿಕ ಜಾಗ ನಮಗಿಷ್ಟ ಹತ್ರದಲ್ಲೇ ಇದೆ ಅಂತ ಗೊತ್ತೇ ಇರಲಿಲ್ಲ. ಕಡೂರಿನ ಹತ್ತಿರದ ಕುಂತಿ ಹೊಳೆಗೆ ಬಂದಿದ್ದೀವಿ ಈಗ ನಾವು. ಇವತ್ತು ಹನುಮಾನ್ಜಿಯವರ ಜಯಂತಿ. ಗಾಡಿಯಿಂದ ಇಳಿತಾ ಇದ್ದಾಗೆ ಭವ್ಯವಾದಂಥ ಹನುಮಾನ್ಜಿಯವರ ಮೂರ್ತಿ ಎದುರಿಗೆ ದರ್ಶನ ಆಗ್ತಾ ಇದೆ. ನಾವು ನಿಜವಾಗ್ಲೂ ಹೊರಟಿರೋದು ತಿರುವಣ್ಣಾಮಲೈಗೆ, ಅಲ್ಲಿ ಕಾರ್ತಿಕ ಮಹಾದೀಪದ ದರ್ಶನಕ್ಕೆ ಅಂತ. ಇವತ್ತು ಮಂಗಳವಾರ ಆದ್ರಿಂದ ನಾನು ಯಾತ್ರೆ ಮಾಡೋದಿಲ್ಲ, ಹಾಗಾಗಿ ಸೂರ್ಯೋದಯಕ್ಕೆ ಮುಂಚೆನೆ ಹೊರಡಬೇಕಾಗಿತ್ತು. ನಮ್ಮ ಟ್ರೈನ್ ಇರೋದಿನ್ನು ಸಂಜೆ 4 ಗಂಟೆಗೆ. ಆದ್ರಿಂದ ಕಡೂರಿನ ಅಕ್ಕಪಕ್ಕ ಯಾವುದಾದ್ರೂ ಪ್ರೇಕ್ಷಣೀಯ ಧಾರ್ಮಿಕ ಸ್ಥಳಗಳಿದ್ರೆ ನೋಡುವ ಅಂತ ಬಂದ್ವಿ. ಹಾಗೆ ಮೊದಲು ಬಂದಿದೆ ಈ ಕುಂತಿ ಹೊಳೆಗೆ. ये कल्याण राम जी का मंदिर है। मतलब इधर राम जी, लक्ष्मण जी और सीता जी है, और गर्भगृह में हनुमान जी नीचे बैठे रहते हैं ना, वैसे इधर है नहीं है। ये रामायण और महाभारत दोनों कालीन की ये पुण्य क्षेत्र माना जाता है। और सुबह है, सफाई की काम चल रहा है। ये मंदिर में मूर्ति बहुत सुंदर है। ये तो अभी बाद में बनाया गया है कह रहे, मगर राम जी की काल में ही इधर ये मूर्ति स्थापित हुआ है। वो छोटा सा एक मूर्ति है, नदी किनारे है, उधर भी हम जाएंगे। अभी साफ सफाई की काम चल रहा है, अभी मंदिर खुल रहा है। मूल भगवान की मूर्ति तो इधर बहुत सुंदर है, बहुत ही सुंदर है। गर्मी कितना ಚಳಿ ಇಲ್ಲ ಏನಿಲ್ಲ, ಇದ್ರೊಳಗಡೆ ಬಿಸಿ ಇದೆ. ದೇವಸ್ಥಾನದ ಒಳಗಡೆ ತುಂಬ ಬಿಸಿ ಇದೆ, ಹೊರಗಡೆ ತುಂಬ ಚಳಿ ಇದೆ. ಅದೇ ದೇವಸ್ಥಾನದ ವಿಶಿಷ್ಟ. ಈಗ ನಾವು ನದಿ ಕೆಳಗಡೆ ಬಂದಿದ್ದೀವಿ. ಇದೇ ಮೂಲ ತ್ರೇತಾಯುಗದಲ್ಲಿ ಸ್ಥಾಪಿಸಿದಂಥ ರಾಮಜಿಯವರ ವಿಗ್ರಹ ಅಂತ ಹೇಳ್ತಾರೆ. ಇದು ತುಂಬ ಚಿಕ್ಕದಾಗಿದೆ ಮತ್ತು ನದಿ ದಡದಲ್ಲೇ ಇದೆ. ಬಹುಶಃ ಮಳೆಗಾಲದಲ್ಲಿ ಇದು ಮುಳುಗೋಗ್ಬೋದು ಅಂತ ಅನಿಸುತ್ತೆ. ಹಾಗಾಗಿ ಮೇಲೆ ಒಂದು ದೇವಸ್ಥಾನ ಕಟ್ಟಿ ಇತ್ತೀಚೆಗೆ ದೊಡ್ಡದಾಗಿ ನಿರ್ಮಾಣ ಮಾಡಿದ್ದಾರೆ. ಇದೇ ಕುಂತಿ ಹೊಳೆ ಅಂತ. ಈಗ ನೀರೆಲ್ಲ ಕಮ್ಮಿ ಆಗಿದೆ. ಮಹಾಭಾರತ ಕಾಲದಲ್ಲಿ ಪಾಂಡವರು ವನವಾಸದಲ್ಲಿದ್ದಂಥ ಸಮಯದಲ್ಲಿ ಇಲ್ಲಿಗೂ ಬಂದಿದ್ರು ಅಂತೇಳಿ ಹೇಳ್ತಾರೆ. 2 ರೀತಿ ಕತೆ ಹೇಳ್ತಾರೆ. ಒಂದೇನಪ್ಪ ಅಂತ ಹೇಳಿದ್ರೆ, ಕುಂತಿ ತನ್ನ 5 ಜನ ಮಕ್ಕಳೊಂದಿಗೆ ಅಂದರೆ ಪಾಂಡವರೊಂದಿಗೆ ಇಲ್ಲಿಗೆ ಬಂದಾಗ ದೋಸೆ ಒಯ್ದು ತಿಂತಾರಂತೆ. ದೋಸೆ ತಿಂದು ಬಾಯಾರಿಕೆ ಆಗುತ್ತೆ ಕುಂತಿಗೆ. ಆವಾಗ ನೀರಿನ ವ್ಯವಸ್ಥೆ ಇರೋದಿಲ್ಲ. ಭೀಮ ಆವಾಗ ಈ ಬಂಡೆ ಮೇಲೆ ಗದೆ ಬಾರಿಸಿ ಗಂಗೆಯನ್ನು ಹೊರ ತೆಗಿತಾರಂತೆ. ಆ ನೀರನ್ನು ಕುಂತಿ ಮತ್ತೆ ಕುಡಿತಾಳೆ ಅಂತ. ಹಾಗಾಗಿ ಅದಕ್ಕೆ ಶಂಖತೀರ್ಥ ಅಂತ ಹೆಸರು. ಕುಂತಿ ಗುಂಡಿ ಅಂತಲೂ ಮುಂದೆ ಅದಿದೆ. ಆಮೇಲೆ ಇನ್ನೊಂದು ಕತೆ ಏನಪ್ಪ ಅಂತಂದರೆ, ಕುಂತಿ ಮಾತೆ ಸ್ನಾನ ಮಾಡೋದಕ್ಕಾಗಿ ಇಲ್ಲಿ ನೀರನ್ನು ಪ್ರಕಟಗೊಳಿಸಿದ್ರು ಪಾಂಡವರು ಅಂತ ಹೇಳ್ತಾರೆ. ಹಾಗಾಗಿ ಇದಕ್ಕೆ ಕುಂತಿ ಹೊಳೆ ಅಂತ. ಆಮೇಲೆ ರಾಮಜಿಯವರು ಕೂಡ ವನವಾಸದಲ್ಲಿದ್ದಾಗ ಬಂದರು. ಹಾಗಾಗಿ ಇಲ್ಲಿ ರಾಮಜಿಯವರ ಮೂರ್ತಿ ಅವರೇ ಸ್ಥಾಪಿಸಿದ್ರು ಅಂತ ಹೇಳೋದು ರಾಮಾಯಣದ ಕಾಲದ ಕತೆ. ಒಟ್ಟಿನಲ್ಲಿ ರಾಮಾಯಣಕ್ಕೂ ಮತ್ತು ಮಹಾಭಾರತಕ್ಕೂ 2 ಕನೆಕ್ಷನ್ ಇರೋಂತಹ ಈ ಕ್ಷೇತ್ರ. ನಮಗೂ ಕೂಡ ಈ ಟೈಮ್ ಇಲ್ಲಿಗೆ ಬಂದು ತುಂಬ ಖುಷಿ ಅನಿಸಿದೆ. ಇವತ್ತು ಹನುಮಾನ್ಜಿಯವರ ಜಯಂತಿ ಇವರೇ, ಹಾಗಾಗಿ ಈ ಜಾಗಕ್ಕೆ ಬಂದಿದ್ದು ಒಂಥರ ಖುಷಿನೇ. ಇದು ನದಿಯನ್ನು ಅಂದರೆ ಕುಂತಿ ಹೊಳೆ, ನದಿ ಅಂದರೆ ಭಾಳ ದೊಡ್ಡದಾಯಿತು, ಹೊಳೆ ಅಂದರೆ ಚಿಕ್ಕದಲ್ವ. ಈ ಕುಂತಿ ಹೊಳೆಯನ್ನು ಹೀಗೆ ಮಧ್ಯದಲ್ಲೇ ನಾವು ದಾಟಿ ಹೋಗ್ಬೋದು. ಅಂದರೆ ಬಹುಶಃ ನನಗೆ ಮಳೆಗಾಲದಲ್ಲಿ ದಾಟೋಕ್ಕಾಗಲ್ಲ ಅನಿಸುತ್ತೆ, ತುಂಬ ನೀರು ಹರಿತಾ ಇರುತ್ತೆ. ಈಗ ನೀರು ಕಮ್ಮಿ ಆಗಿರೋದ್ರಿಂದ ಈ ಕಟ್ಟೆ ಅಂತ ಮಾಡಿದ್ದಾರೆ. ಈ ಕಟ್ಟೆಯಲ್ಲೇ ನಾವು ನಡೆದು ಆಚೆಗೆ ಹೋಗ್ಬಿಡ್ಬೋದು. ಮಳೆಗಾಲದಲ್ಲಿ ಬಹುಶಃ ನಾವು ಆ ಕಡೆ ರೋಡ್ ಇದೆ, ಬ್ರಿಡ್ಜ್ ಇದೆ, ಅದರ ಮೇಲಿಂದಲೇ ದರ್ಶನ ಮಾಡಬೇಕು ಅಂತ ಅನಿಸುತ್ತೆ. ಈಗ ಇಲ್ಲಿ ತುಂಬ ಜಾರಿಕೆ ಇದೆ, ಪಾಚಿ ಎಲ್ಲ ಕಟ್ಬಿಟ್ಟಿದೆ. ಆದರೂ ಒಂಥರ ತುಂಬ ಚೆನ್ನಾಗಿದೆ. ನಾವೀಗ ಆಚೆ ದಾಟಿ ಹೋಗ್ತಾ ಇದ್ವಿ ಕುಂತಿಯವರ ಶಂಖತೀರ್ಥವನ್ನು ದರ್ಶನ ಮಾಡೋದಕ್ಕೆ. ಇದೇ ರಾಮಜಿಯವರ ದೇವಸ್ಥಾನ ಕಾಣ್ತಾ ಇರೋದು. ಒಟ್ಟಿನಲ್ಲಿ ಚಿಕ್ಕದಾದರೂ ಕೂಡ ಪ್ರಾಕೃತಿಕ ಸೌಂದರ್ಯದಿಂದ ಅತ್ಯಂತ ರಮಣೀಯವಾಗಿ ಇರುವಂತಹ ಜಾಗ ಇದು. ಅಲ್ಲದೆ ಈಗ ಸೂರ್ಯೋದಯ ಬೇರೆ ಆಗ್ತಾ ಇದೆ, ಅದು ಇನ್ನೂ ಕೂಡ ಈ ಜಾಗಕ್ಕೆ ಒಂಥರ ಮೆರುಗು ಕೊಡ್ತಾ ಇದೆ. छोड़ो उदासी, चलो अंतर यात्रा में, हे अंतर यात्री छोड़ो उदासी।
कहीं फूलों में मुस्कुरा रहा हुआ पंछी बन करे मधुर गायना, कहीं फूलों में मुस्कुरा रहा हुआ पंछी बन करे मधुर गायना. ಸೂರ್ಯೋದಯದ ಸಮಯ ಆದ್ದರಿಂದ ತುಂಬ ಸುಂದರವಾಗಿ ಕಾಣಿಸ್ತಾ ಇದೆ. ಈಗ ನಾವು ಹೋಗ್ತಾ ಇರುವಂಥ ಈ ಬಂಡೆ ಇದೆಯಲ್ಲ, ಈ ಮಧ್ಯದಲ್ಲಿ ಕಾಣಿಸ್ತಾ ಇರೋದೇ ಏನು ಹೇಳ್ತಾರೆ ಅಂದರೆ, ಕುಂತಿ ದೇವಿಯವರು ಸ್ನಾನ ಮಾಡಿ ಹೋಗ್ತಾ ಇದ್ದಂಗೆ ಹಿಂಗೇನೆ ಅವರ ಸೆರಗು ಹರ್ಕೊಂಡು ಹೋಯ್ತಂತೆ. ಸೆರಗು ಇಲ್ಲಿ ನೆಲದಲ್ಲಿ ಹಿಂಗೆ ಹರ್ಕೊಂಡು ಹೋಗಿದೆಯಲ್ಲ, ಅಲ್ಲೆಲ್ಲ ಬಂಡೆ ಈ ಥರ ಸೌದೋಗಿದೆ ಅಂತ ಹೇಳಿ. ಈ ಮುಂದೆ ಕಾಣ್ತಾ ಇರೋದೇ ಕುಂತಿಗುಂಡಿ ಅಂಥೇಳಿ. ಈ ಹೊಳೆಯಲ್ಲಿ ಇದಕ್ಕೆ ಶಂಖತೀರ್ಥ ಅಂತೇಳಿ ಕೂಡ ಹೇಳ್ತಾರೆ. ಇದೇ ಗುಂಡಿ ಏನು ಕಾಣಿಸ್ತಾ ಇದೆ ಅಥವಾ ಬಾವಿ ಅಂತ, ಬಾವಿ ಅಷ್ಟು ದೊಡ್ಡದು ಅಲ್ಲ, ಪುಟಾಣಿ ಇದೆ. ಹಾಗೆ ಅಂತೇಳಿ ಮೋಸ ಹೋಗಬಾರ್ದು. ಎಲ್ಲ ಏನು ಹೇಳ್ತಾರೆ ಅಂತಂದರೆ, ಇದು 10 ಅಡಿ ಆಳ ಇದೆ ಅಂತ. ಚಿಕ್ಕದು ಅಂತ ಏನಾದರೂ ಅಂದ್ಕೊಂಡು ಇಳಿದು ಬಿಟ್ಟರೆ ಮತ್ತಿನ್ನೇನು ಭಾಳ ಕಷ್ಟನೇ. 10 ಅಡಿ ಆಳವಾಗಿದೆ. ಈ ವಿಶಾಲವಾದ ಬಂಡೆಯ ಮಧ್ಯದಲ್ಲಿ ಈ ಕುಂತಿ ಬಾವಿ ಅನ್ನೋದನ್ನು ಭೀಮ ಅವರು ತಮ್ಮ ಗದೆಯಲ್ಲಿ ಹೊಡೆದು ಅಮ್ಮನಿಗೋಸ್ಕರ ನೀರನ್ನು ಬರೆಸಿದ್ದು ಕುಡಿಯೋದಕ್ಕೆ ಅಂತೇಳಿ ಹೇಳ್ತಾರೆ. ಇದೇ ಕುಂತಿ ಬಾವಿ ಅಂತ. ಶಂಖತೀರ್ಥ ಅಂತ ಕೂಡ ಕರೀತಾರೆ. ಹಲವಾರು ರೀತಿಯ ಸಾಂಸಾರಿಕ ಇಚ್ಛೆಗಳನ್ನು ಇಟ್ಟುಕೊಂಡು ಇಲ್ಲಿ ಬಂದು ತೀರ್ಥ ತಗೊಂಡೋಗಿ ತೀರ್ಥ ಸ್ನಾನ ಮಾಡಿದ್ರೆ ಅವೆಲ್ಲ ಈಡೇರ್ತವೆ ಅಂತೇಳಿ ಕೂಡ ಇಲ್ಲಿ ಪ್ರತೀತಿ ಇದೆ. ಏನೇ ಆದರೂ ಸುತ್ತಮುತ್ತಲೂ ತೀರ್ಥಕ್ಷೇತ್ರ ಆದ್ದರಿಂದ ಸ್ವಲ್ಪ ಶುಚಿತ್ವದ ಕಡೆ ಜನ ಗಮನ ಕೊಡಬೇಕು. ನಮಗೆ ನೋಡೋದಕ್ಕೆ ಬೇಜಾರಾಗುತ್ತೆ, ಅಷ್ಟು ಗಲೀಜಾಗಿ ಇಟ್ಕೊಂಡಿದ್ದಾರೆ. ಎಲ್ಲ ನಾವೇ ನಮ್ಮಂಥ ಪ್ರವಾಸಿಗರು ಎಚ್ಚರಿಕೆ ತಪ್ಪಿ ಈ ಥರ ಎಲ್ಲ ಕುಳಿತಿದ್ದು ಬೇಡದ್ದು ಎಲ್ಲ ಬಿಸಾಕಿ ತುಂಬ ಅಸಹ್ಯ ಅನಿಸುತ್ತೆ. ತೀರ್ಥ ಅಂದರೂ ಕೂಡ ಅದನ್ನ ಮುಟ್ಟಬೇಕೋ ಬೇಡೋ ಅನ್ನೋ ಥರ ಮನಸ್ಸಿಗೆ ಬಂದ್ಬಿಡುತ್ತೆ. ಹಾಗೆ ಇದೆ ಈ ಕತೆ. ಈ ಒಂದು ಮಾರ್ಗ ಕಾಣ್ತಾ ಇದೆಯಲ್ಲ, ಇದೇ ಕುಂತಿ ಮಾತೆಯವರು ಸ್ನಾನ ಮಾಡಿ ನಡೀತಾ ಹೋಗ್ತಾ ಇದ್ದಂಗೆ ಅವರ ಸೆರಗು ನೀರಿನಿಂದ ಬಾರಾಗಿತ್ತಲ್ಲ, ಹಂಗೆ ಹೋಗ್ತಾ 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 ಅದು ಬಂಡೆಯನ್ನು ಸವಿಸ್ಕೊಂಡು ಹೋಗಿದೆ ಅಂತ. ಮುಖ್ಯವಾದ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಭಗವಂತ ಯಾವ ಕ್ಷೇತ್ರವನ್ನು ಉಳಿಸಬೇಕು ಅಂತ ಮಾಡಿರ್ತಾರೆಯೋ ಸಂಕಲ್ಪ, ಅದು ಹೆಂಗಾದರೂ ಉಳಿಯುತ್ತೆ. ಇಲ್ಲಾಂದರೆ ಸೀರೆಯ ಸೆರಗಿಗೆ ಬಂಡೆಯನ್ನೇ ಸೀಳ್ಕೊಂಡು ಹೋಗೋಷ್ಟು ಶಕ್ತಿ ಎಲ್ಲಿಂದ ಬರುತ್ತೆ? ಎಲ್ಲ ಭಗವಂತನ ಲೀಲೆ. ಯಾವ ಘಟನೆಯನ್ನು ಕಾಲಗರ್ಭದಲ್ಲಿ ಅದನ್ನು ಶಾಶ್ವತವಾಗಿ ನೆಲೆಯೂರಿಸ್ಬೇಕು ಅಂತ ಬಯಸ್ತಾರೆಯೋ ಅಂಥದ್ದು ಶಾಶ್ವತವಾಗಿ ಉಳಿದು ಬಿಡುತ್ತೆ. ಇಲ್ಲಾಂದರೆ ಎಂತೆಂಥ ದೊಡ್ಡ ದೊಡ್ಡ ಅರಮನೆ ಕೂಡ ನೆಲಸಮ ಆಗಿರೋದನ್ನು ನಾವು ನೋಡ್ತೀವಿ. ಇಲ್ಲಿ ಮಧ್ಯದಲ್ಲೆಲ್ಲ ಈಗ ನೀರು ಹರಿದು ಹೋಗ್ತಾ ಇರುತ್ತೆ. ಇದೇ ಕುಂತಿ ಹೊಳೆ ಅಂತ. ಮಾತೆ ಕುಂತಿಯವರು ಸ್ನಾನ ಮಾಡಿದ್ದಾರೆ ಇಲ್ಲಿ ಅಂತೇಳಿ ಪ್ರತೀತಿ. ವಿಶೇಷವಾದಂತಹ ಕ್ಷೇತ್ರಕ್ಕೆ ನಾವು ಇಲ್ಲಿ ಬಂದಿರೋದೇ ನಮಗೂ ಕೂಡ ಖುಷಿ ಆಗ್ತಾ ಇದೆ. ಇಲ್ಲೇ ತಿಂಡಿ ತಿನ್ನೋಣ ಅಂತ ಅಂದ್ಕೊಂಡಿದ್ದೀವಿ. ತಿಂಡಿ ತಗೊಂಡು ಬರ್ತಾ ಇದ್ದಾರೆ. ಇವತ್ತು ದತ್ತ ಜಯಂತಿ, ಹನುಮಾನ್ ಜಯಂತಿ ಎಲ್ಲ ಆದ್ದರಿಂದ ಹನುಮ ಮಾಲೆ ಹಾಕದಂಥ ಭಕ್ತಾದಿಗಳು ತುಂಬ ಜನ ಇಲ್ಲಿದ್ದಾರೆ. ಎಲ್ಲ ಚಿಕ್ಕಮಗಳೂರು ದತ್ತಪೀಠಕ್ಕೆ ಹೊರಟಿದ್ದಾರೆ. ನಮ್ಮ ರೆಡ್ ಆ್ಯಂಡ್ ವೈಟ್ ಯೂನಿಫಾರ್ಮು ನೀರಿನಲ್ಲಿ ಅದರ ಪ್ರತಿಬಿಂಬ ತುಂಬ ಸುಂದರವಾಗಿ ಕಾಣಿಸ್ತಾ ಇದೆ. अच्छा अच्छा नहीं वनवास में पूरा भारत ही घूमे ना तो हर जगह होना ही है पूरा भारत में और गांव-गांव में रामायण और महाभारत के संबंधित कुछ ना कुछ जगह तो होता ही है. ये भी ऐसी ही जगह है
इधर कहते हैं कुंती माता पांडवों के साथ जब वनवास से आए थे तो उन्होंने डोसे बना के खाए, और डोसा खाने के बाद उनको बहुत प्यास लगा, तो और पानी कहीं था नहीं, तो भीम जी ने गदा मार के इधर जल प्रकट किया, तो कुंती माता ने उसी पानी को पिए थे। तो आगे एक कुंड बना हुआ है, उसको कुंती बावी कहते हैं, बावी मतलब ऐसे कुआं, तो उधर से उन्होंने पानी पिए। ये जो विशाल शिला है, इसके बीच में एक मार्क बना हुआ है, एक पत्थर घिस के ऐसे लाइन गया हुआ है। कहते हैं कुंती माता जी ने जब वो स्नान करके आए, उनकी पल्लू पत्थर के ऊपर ऐसे घिसते हुए आए, यही जो मार्क है, जो जहाँ जहाँ माता ने चले उनके पल्लू कहाँ कहाँ गिरा, वैसे ये पत्थर घिस गया है, ऐसे मार्क बना हुआ है। और सामने जो दिख रहा है कुंड, यही कुंती कुंड है, इधर ही उन्होंने पानी पिए थे, भीम जी ने इसको प्रकट किया है। तो कहने की बात यह है, ये जो मार्क जो हम देख रहे हैं, ये है भगवान जो चाहते हैं ना, उसको वो अमर बना देते हैं। हम सोचते हैं पल्लों में कितना शक्ति, इतना शक्ति कहाँ से आते, तो कहाँ से आते नहीं है, भगवान जिसको अमर बनाना चाहते हैं ना, वो रह जाता है। जो मिटना ही है, ऐसे बड़े बड़े महल, बड़े बड़े इमारतें सब मिट चुका है, और ऐसे जो छोटे छोटे चीज़ें जो भक्तिप्रद है, वो सब अमर होके रह गया है। ये कुंती कुंड, और इसको कहते कुंती होळे, जहाँ कुंती माता ने स्नान किए थे। इडली सांभर बना के लाए थे, खा रहे हैं, कुंती कुंड के पास ही बैठे हुए हैं, भी नाश्ता करके आगे की यात्रा में जाएंगे। ಈಗ ತಿಂಡಿ ತಿಂದು ಮುಂದಿನ ಯಾತ್ರೆಗೆ ಹೊರಟ್ವಿ. ನೀರಲ್ಲಿ ಆ ತೆಂಗಿನ ಮರದ ನೆರಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಒಟ್ಟಿನಲ್ಲಿ ಸೂರ್ಯೋದಯದ ಸಮಯ ಆದ್ದರಿಂದ ತುಂಬ ಸುಂದರವಾಗಿ ಕಾಣಿಸ್ತಾ ಇದೆ. ಹಾಗೂ ಅಲ್ಲದೆ ಈ ಯಾತ್ರೆ ತುಂಬ ಚೆನ್ನಾಗೇ ಆಯಿತು. ಚೆನ್ನಾಗಿರುವಂಥ ಜಾಗ ಕೂಡ, ಆದರೆ ಬೆಳಗ್ಗೆ ಆಗಿದ್ದರಿಂದ ಚೆನ್ನಾಗಿದೆ. ತುಂಬ ಬಿಸಿಲೇ ಇರ್ಬಿಟ್ರೆ ಮಾತ್ರ ಸುತ್ತ ಬಂಡೆ ಆದ್ದರಿಂದ ಕಾವು ಜಾಸ್ತಿ ಇರುತ್ತೆ ಅಂತ ಅನಿಸುತ್ತೆ. ಏನಿದ್ರು ಈ ಜಾಗಕ್ಕೆ ಬೆಳಿಗ್ಗೆ ಮತ್ತು ಸಂಜೆ ಬಂದರೆ ತುಂಬ ಚೆನ್ನಾಗಿರುತ್ತೆ. ಈ ಕುಂತಿಹೊಳೆಯಿಂದ ಪಕ್ಕದಲ್ಲೇ ಇದ್ದಂಥ ಸ್ವರ್ಣಾಂಬ ದೇವಿಯ ಮಂದಿರಕ್ಕೆ ಬಂದಿದ್ದೀವಿ. ಈಗ ಅಕ್ಕಪಕ್ಕ ಇರುವಂಥ ದೇವಸ್ಥಾನಗಳನ್ನೆಲ್ಲ ದರ್ಶನ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಒಟ್ಟಿನಲ್ಲಿ ನಮಗೀಗ ಸಂಜೆ ಟ್ರೈನಿಗೆ 4 ಗಂಟೆಯವರೆಗೂ ಟೈಮ್ ಇದೆ. ಅಲ್ಲಿವರೆಗೂ ಹೀಗೆ ಅಕ್ಕಪಕ್ಕದ ದೇವಸ್ಥಾನ ಎಲ್ಲ ದರ್ಶನ ಮಾಡ್ತಾ ಇರೋದು ಅಂತ ಅಂದ್ಕೊಂಡಿದ್ದೀವಿ. ಇಲ್ಲಿ ಕೂಡ ಪೂಜೆ ಆಗಿ ಅಲಂಕಾರ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿಂದ ಈಗ 10 ಕಿಲೋಮೀಟ್ರ್ ದೂರ ಇದೆಯಂತೆ ನಿರ್ವಾಣ ಸ್ವಾಮಿ ಮಠ ಅಂತ, ಅಲ್ಲಿಗೆ ಹೋಗ್ತಾ ಇದ್ದೀವಿ.